ಆಂಟಿಗೆ ಮುಲಾಮ್ ಹಚ್ಚಲು ಹೋಗಿ ಅವಳ ಗುಲಾಬಿಗೆ ಕೈ ಹಾಕಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ಕೇಳಿ. ಸರಿ, ಹಾಗಾದರೆ ಬನ್ನಿ ಕತೆಗೆ ಹೋಗೋಣ. ನಾನು ಪ್ರದೀಪ್, ಗುಲ್ಬರ್ಗ ಜಿಲ್ಲೆಯ ಒಂದು ಹಳ್ಳಿಯವನು. ಹಲವು ದಿನಗಳ ನಂತರ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ ಮಾಡಿಕೊಂಡವು. ಆಗ ನಮ್ಮೆಲ್ಲರ ನಂಬರ್ಗಳು ಇತರರೊಂದಿಗೆ ಹಂಚಿ ಹೋದವು. ಒಬ್ಬರಿಗೊಬ್ಬರು ಪರಸ್ಪರ ಮಾತುಕತೆ ಶುರುವಾದವು. ಒಂದು ಸೆಮಿಸ್ಟರ್ ಮುಗಿಯುವಷ್ಟರಲ್ಲಿ ಹಲವರು ಜೋಡಿ ಹಕ್ಕಿಗಳಾಗಿ ಬಿಟ್ಟಿದ್ದರು. ನಾನಿನ್ನು ಅದ್ಯಾವ ಮಾಯದಲ್ಲಿ ಮೊಬೈಲ್ನ ಹುಚ್ಚು ಹತ್ತಿತೋ ಗೊತ್ತಿಲ್ಲ. ವಾರಕ್ಕೊಮ್ಮೆ ಮೊಬೈಲ್ ಬಳಸುತ್ತಿದ್ದ ನನಗೆ ಈಗ ಮೊಬೈಲ್ ಬಿಟ್ಟರೆ ಜೀವನ ಇಲ್ಲ ಎಂದಾಗಿದೆ. ಕೂತಲ್ಲಿ ಮಲಗಿದಲ್ಲಿ ಮೊಬೈಲ್ ಬಳಸತೊಡಗಿದೆ. ಇದರಿಂದ ನನ್ನ ವರ್ತನೆಯಲ್ಲೂ ಸಹ ಸಾಕಷ್ಟು ಬದಲಾವಣೆ ಆಗಿತ್ತು. ನನ್ನ ಫ್ರೆಂಡ್ ಎಷ್ಟೇ ಸಲ ಎಚ್ಚರಿಸಿದರೂ ನಾನು ಬದಲಾಗಲಿಲ್ಲ. ನಾನು ನಮ್ಮದೇ ಸಹಪಾಠಿ ಕುಮುದಾ ಜೊತೆ ಸ್ನೇಹ ಬೆಳೆಸಿದೆ. ಆ ಸ್ನೇಹ ಮೊಬೈಲ್ನ ಮೂಲಕ ಮುಂದಿನ ಹಂತ ತಲುಪಿತು. ಒಂದೆರಡು ಬಾರಿ ಹೊರಗಡೆ ಸುತ್ತಾಡಿ ಬಂದಿದ್ದ ಸತ್ಯ ಎಲ್ಲರಿಗೂ ಗೊತ್ತಾಯಿತು. ಎಲ್ಲರಿಗೂ ಅಚ್ಚರಿಯೋ ಅಚ್ಚರಿ. ಶ್ರೀಮಂತೆಯಾದ ಕುಮುದಾ ಕೂಲಿಯವನಾದ ನನ್ನನ್ನು ಅದೇಗೆ ಒಲಿದಳು ಎಂಬುದೇ ಚಿಂತೆಯಾಯಿತು. ಆದರೆ ನನ್ನ ಬಾಳಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಿತ್ತು. ಈ ಸಂತಸ ಬಹಳ ದಿನ ಇರಲಿಲ್ಲ. ಕೇವಲ 1 ತಿಂಗಳಲ್ಲಿ ನಮ್ಮಿಬ್ಬರ ನಡುವೆ ಸಂಪರ್ಕ ಕಡಿದುಕೊಂಡಿತು. ಕಾರಣ, ಕುಮುದಾ ಶ್ರೀಮಂತೆ, ಸದಾ ಐಷಾರಾಮಿ ಜೀವನ ಬಯಸುವವಳು. ನಾನು ಅವಳಿಗೆ ಅಲ್ಲಲ್ಲಿ ದುಡಿದು ದುಡ್ಡನ್ನೆಲ್ಲ ಖರ್ಚು ಮಾಡುತ್ತಿದ್ದೆ. 1 ವಾರ ಕಳೆಯುವಷ್ಟರಲ್ಲಿ ನಾನು ಅನಾರೋಗ್ಯಕ್ಕೆ ಒಳಗಾದೆ. ಅವಳ ಚಿಂತೆಯಲ್ಲಿ ಅಭ್ಯಾಸವನ್ನೇ ಮರೆತೆ. ನನ್ನ ಸ್ನೇಹಿತರು ಎಷ್ಟೇ ಸಮಾಧಾನ ಮಾಡಿದರೂ ಕೇಳುವ ಸ್ಥಿತಿಯಲ್ಲಿ ನಾನಿರಲಿಲ್ಲ. ಹೀಗೆ ಹಾಗೋ ಮಾಡಿ ಪಾಸ್ ಆಗುವಷ್ಟು ಅಂಕ ಗಳಿಸಿ 4ನೇ ಸೆಮಿಸ್ಟರ್ ಪದವಿಯನ್ನು ಮುಗಿಸಿದ್ದಾಯಿತು. ಈ ಬಾರಿ ರಜೆಗೆ ನನ್ನ ಸ್ನೇಹಿತರೆಲ್ಲ ಒತ್ತಾಯ ಮಾಡಿ ನನ್ನ ಚಿಕ್ಕಮ್ಮ ಗೀತಾ ಮನೆಗೆ ಕಳಿಸಿದರು. ಅವರು ಬೆಂಗಳೂರಿನಲ್ಲಿ ಗಾರ್ಮೆಂಟ್ ಕೆಲಸ ಮಾಡಿಕೊಂಡಿದ್ದರು. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಪತಿ ತೀರಿ ಹೋದರು. ಹೀಗಾಗಿ ಅವರು ಒಬ್ಬಂಟಿ ಜೀವನ ನಡೆಸುತ್ತಿದ್ದರು. ಇನ್ನು ನಾನು ಸಹ ಚಿಕ್ಕಂದಿನಿಂದ ಅನಾಥ. ಸ್ಕೂಲ್ನಲ್ಲಿ ಓದುವಾಗಲೇ ತಂದೆ ಅಲ್ಲಿಂದಲೇ ನೋಡಿ ನನ್ನ ಬದುಕು ಬದಲಾಯಿತು. ನನ್ನ ಚಿಕ್ಕಮ್ಮ ಗೀತಾ ನೋಡೋಕೆ ಸುಂದರವಾಗಿದ್ದಳು. ವಯಸ್ಸು 40 ದಾಟಿರಲಿಲ್ಲ. ಎಲ್ಲರನ್ನು ನೋಟದಲ್ಲೇ ಮರುಳು ಮಾಡುವಂತಹ ಗುಣವಿತ್ತು. ನಾನು ಬೆಂಗಳೂರಿಗೆ ಹೋದ ನಂತರ ಕೆಲ ದಿನ ಬದಲಾವಣೆಗಳೇನೂ ಕಾಣಲಿಲ್ಲ. ಮನೆ ಕೆಲಸ, ಅಡುಗೆ ಮನೆಯಲ್ಲೇ ದಿನವಿಡೀ ಕಳೆಯುತ್ತಿದ್ದೆ. ಕೆಲ ತಿಂಗಳಲ್ಲಿ ನನ್ನ ಜೀವನದಲ್ಲಿ ಅಚ್ಚರಿಯ ಘಟನೆ ಒಂದು ಜರುಗಿತು. ನನ್ನ ಚಿಕ್ಕಮ್ಮ ಅವರಿವರ ಪರಿಚಯದವರಿಂದ ಆಯುರ್ವೇದಿಕ್ ವಸ್ತುಗಳ ಮಾರಾಟ ಶುರು ಮಾಡಿದರು. ಇದು ಪ್ರಾರಂಭವಾದ ಸ್ವಲ್ಪ ದಿನದಲ್ಲಿ ಒಂದು ಘಟನೆ ನಡೆಯಿತು. ಒಂದು ದಿನ ತರಕಾರಿ ತರಲು ಹೋಗಿದ್ದೆ. ನಾನು ಮನೆಗೆ ಸ್ವಲ್ಪ ಬೇಗ ಬಂದು ಬಿಟ್ಟಿದ್ದೆ. ಆದರೆ ಮನೆ ಬಾಗಿಲು ಹಾಕಿತ್ತು. ನಾನು ಬೆಲ್ ಮಾಡಿದ ಬಹಳ ಹೊತ್ತಿನ ಬಳಿಕ ಬಾಗಿಲು ತೆರೆದರು. ಮನೆಯ ಒಳಗಡೆ ಕೋಣೆಯಲ್ಲಿ ಯಾರೋ ಒಬ್ಬ ಕುಳಿತಿದ್ದರು. ಯಾರಾತ ಎಂದು ಚಿಕ್ಕಮ್ಮನನ್ನು ಕೇಳಿದೆ. ಆಯುರ್ವೇದಿಕ್ ವಸ್ತು ಖರೀದಿಗೆ ಬಂದಿದ್ದಾರೆ, ಅವರಿಗೆ ಮಾಹಿತಿ ನೀಡುತ್ತಿರುವೆ ಎಂದು ಹೇಳಿದಳು. ನಾನು ತರಕಾರಿ ಬ್ಯಾಗಿನ ಒಳಗಡೆ ಇಡೋಕೆ ಹೋದೆ. ಆಗ ಹಾಸಿಗೆ ಎಲ್ಲ ಚೆಲ್ಲಾಪಿಲ್ಲಿ ಆಗಿತ್ತು. ತಕ್ಷಣ ಹೊರಗೆ ಬಂದವನೇ ಚಿಕ್ಕಮ್ಮನನ್ನು ನೋಡಿದೆ. ಅವಳ ಕೂದಲು ಸಹ ಹರಡಿತ್ತು. ಬಟ್ಟೆಯೂ ಸರಿದಿತ್ತು. ಮುಖದ ಮೇಲೆ ಬೆವರಿನ ಹನಿಗಳು ಮೂಡುತ್ತಿದ್ದವು. ಆಮೇಲೆ ನನಗೆ ಚಿಕ್ಕಮ್ಮನ ವರ್ತನೆ ಮೇಲೆ ಸಂದೇಹ ಬಂದಿತು. ಆದರೂ ಸುಮ್ಮನಾದೆ. ಕೆಲ ದಿನಗಳ ಬಳಿಕ ಮಳೆಗಾಲದಲ್ಲಿ ಒಮ್ಮೆ ಚಿಕ್ಕಮ್ಮನಿಗೆ ಆಮೇಲೆ ನನ್ನನ್ನು ಕೂರಿಸಿಕೊಂಡು ಟವಲ್ನಿಂದ ಮೈಯೆಲ್ಲ ಒರೆಸಿದಳು. ಮೊದಲೇ ಮಳೆಯಲ್ಲಿ ನೆನೆದಿದ್ದ ನನಗೆ ಅವರ ಸೌಂದರ್ಯ ನೋಡಿ ಏನೆಲ್ಲ ಅನಿಸತೊಡಗಿತು. ಚಿಕ್ಕಮ್ಮ ನಾನು ಎಷ್ಟೇ ಬೇಡವೆಂದರೂ ನನ್ನ ಹಸಿ ಮೈಯನ್ನು ಒರೆಸತೊಡಗಿದರು. ನಾನು ಸಾಕು, ಬೇಡ ಬೇಡವೆಂದೆ. ಅವರು ಸಿಟ್ಟಿನಿಂದ ಕಷಾಯ ಮಾಡಲು ಒಳಗಡೆ ಹೋದರು. ನಾನು ಅದನ್ನು ಕುಡಿದು ಊಟ ಮಾಡದೆ ಮಲಗಿಬಿಟ್ಟೆ. ಸಂಜೆ ಎದ್ದಾಗ ಚಿಕ್ಕಮ್ಮ ಕಸ ಗುಡಿಸುತ್ತಿದ್ದರು. ಆಗ ಮತ್ತೆ ನನಗೆ ಅವರ ದರ್ಶನ ಆಯಿತು. ಅವರ ಬಗ್ಗೆ ನನ್ನ ಮನದಲ್ಲಿ ವಿಭಿನ್ನ ವಿಚಾರ ಶುರುವಾಯಿತು. ನಾನು ಎದ್ದು ಸ್ವಲ್ಪ ಮುಖ ತೊಳೆದು ಒಂಚೂರು ಟೆನ್ಷನ್ ಕಡಿಮೆ ಮಾಡಿಕೊಂಡು ಹೊರಗೆ ಬಂದೆ. ಆಗ ಚಿಕ್ಕಮ್ಮ ತಾನು ಹೊರಗಡೆ ಹೋಗಬೇಕಿದೆ ಎಂದರು. ನಾನು ಸುಮ್ಮನಾದೆ. ಅವರು ತಡವಾಗಿ ಮನೆಗೆ ಬಂದರು. ಅವರ ಮುಖದಲ್ಲಿ ಸ್ವಲ್ಪ ಬದಲಾವಣೆ ಇತ್ತು. ಇದು ನನಗೆ ಮತ್ತೆ ಅನುಮಾನಕ್ಕೆ ಕಾರಣವಾಯಿತು.
ಚಿಕ್ಕಮ್ಮ ಇವಾಗ ಹೊರಗಡೆ ಹೋಗಿ ಶುರು ಹಚ್ಚಿಕೊಂಡಿದ್ದಾರೆ ಅಂತ ವಿಚಾರ ಮಾಡಿದೆ. ಮನೆಯಲ್ಲಿ ನಾನು ಮತ್ತು ಚಿಕ್ಕಮ್ಮ ಮಾತ್ರ ಇದ್ದೆವು. ಕೆಲವು ದಿನ ಆದಮೇಲೆ ನಾನು ಸುಮ್ಮನೆ ತಲೆ ನೋವ್ತಾ ಇದೆ ಅಂತ ಹೇಳಿ ಮನೇಲೇ ಇದ್ದೆ. ಆ ದಿನ ಚಿಕ್ಕಮ್ಮ ಮತ್ತೆ ರೆಡಿಯಾಗಿ ಎಲ್ಲೋ ಹೋಗೋಕ್ಕೆ ಸಿದ್ಧವಾದಳು. ನಾನು ಈ ಸಾರಿ ಸರಿ ಹೋಗಿ ಬನ್ನಿ ಅಂತ ಹೇಳಿ ನಿಧಾನವಾಗಿ ಬೆನ್ನಟ್ಟಿದೆ. ಅವಳು ಸಿಟಿಯಲ್ಲಿ ಯಾರದ್ದೋ ಮನೆ ಒಳಗೆ ಹೋದಳು. ಅವಳು ಹೋದ ತಕ್ಷಣ ಆ ಮನೆಯ ಬಾಗಿಲು ಹಾಕ್ತು. ಎಷ್ಟೊತ್ತಾದರೂ ತೆಗಿಲೇ ಇಲ್ಲ. ನನಗೆ ಚಿಕ್ಕಮ್ಮ ಮತ್ತೆ ಮೊದಲಿನಂತೆ ಆಗಿದ್ದಾಳೆ ಅಂತ ಆಮೇಲೆ ನನಗೆ ಅವರ ಬಗ್ಗೆ ಇದ್ದ ಯೋಚನೆಗಳು ಬದಲಾಗಿ ಬಿಟ್ಟವು. ನಾನು ಸಹ ವಯಸ್ಸಿನಲ್ಲಿದ್ದವನೇ. ನನಗೂ ಎಲ್ಲದರ ಬಗ್ಗೆ ತಿಳಿಯುತ್ತಿತ್ತು. ಅವರು ತಮ್ಮ ಪತಿ ತೀರಿ ಹೋದ ಬಳಿಕ ತಮ್ಮ ಜೀವನವನ್ನು ನನಗಾಗಿ ಮುಡುಪಿಟ್ಟಿದ್ದರು. ನನ್ನನ್ನು ಸಾಕಬೇಕಾದರೆ ಕೆಲವು ತ್ಯಾಗಗಳನ್ನು ಮಾಡಲೇಬೇಕಾದ ಪರಿ. ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ ವಿಧವೆಯಾದರು. ಅವರಿಗೂ ಅವರು ಇಲ್ಲ ಎಂಬಂತೆ ಭಾಸವಾಯಿತು. ಏನೂ ಹೇಳಲಾಗದೆ ಅವರು ಇದನ್ನೆಲ್ಲ ಮಾಡುತ್ತಿದ್ದಾರೆ ಎಂದು ನನಗೆ ಅನಿಸಿತು. ಆ ದಿನದಿಂದ ನಾನು ಕದ್ದು ನೋಡಲು ಶುರು ಮಾಡಿದೆ. ಅವರಿಗೆ ಇದೆಲ್ಲ ಗೊತ್ತಿದ್ದರೂ ಸುಮ್ಮನೆ ಇರುತ್ತಿದ್ದರು. ಕೆಲವೊಮ್ಮೆ ನನ್ನ ಪಕ್ಕದಲ್ಲೇ ಊಟಕ್ಕೆ ಕುಳಿತು ಬಿಡುತ್ತಿದ್ದರು. ಅವರು ಟೀ ಕೊಡೋಕೆ ಬಂದು ಬಗ್ಗಿದಾಗ ನಾನು ದುರುಗುಟ್ಟಿಕೊಂಡು ಅವುಗಳನ್ನು ನೋಡುತ್ತಿದ್ದೆ. ಅವರು ಇನ್ನೂ ಗೊತ್ತಿಲ್ಲದಂತೆ ಟೀ ಕೊಟ್ಟು ಹೋಗುತ್ತಿದ್ದರು. ಹೀಗೆ ಮನೆಯಲ್ಲಿ ನಮ್ಮಿಬ್ಬರ ನಡುವೆ ಗೊತ್ತಿಲ್ಲದೆ ಒಂಥರ ಸಲಿಗೆ ಬೆಳೆಯುತ್ತಿತ್ತು. ಒಂದು ದಿನ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇತ್ತು. ನಾನು ಆಗಷ್ಟೇ ಮನೆ ಕೆಲಸ ಮುಗಿಸಿ ಊಟಕ್ಕೆ ಕುಳಿತಿದ್ದೆ. ಆಗ ನನಗೆ ನೀರು ತರ್ತೀನಿ ಅಂತ ಹೇಳಿ ಆಕೆ ಹೋದಳು. ಒಳಗೆ ಹೋದವಳು ಕಾಲು ಜಾರಿ ಬಿದ್ಲು. ನಾನು ಬೇಗನೆ ಹೋಗಿ ಅವಳನ್ನು ಎಬ್ಬಿಸೋಕೆ ಪ್ರಯತ್ನಪಟ್ಟೆ. ಅವಳು ನಿಧಾನವಾಗಿ ಎದ್ದು ನಿಂತರೆ ಓಡೋಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಏಳೋಕೆ ಪ್ರಯತ್ನ ಪಟ್ಲು. ಮತ್ತೆ ಸೋಫಾ ಮೇಲೆ ಕುಸಿದಳು. ಆಗ ನಾನು ಪರವಾಗಿಲ್ಲ, ಇಲ್ಲೇ ಮಲಗಿ ಎಂದೆ. ಆಮೇಲೆ ನಾನು ಅವಳ ಕಾಲಿಗೆ ಕ್ರೀಮ್ ಹಚ್ಚೋಕೆ ಶುರು ಮಾಡಿದೆ. ಅವರು ನನ್ನನ್ನೇ ನೋಡ್ತಾ ಇದ್ದರು. ಆಮೇಲೆ ನಾನು ಸ್ವಲ್ಪ ಮೇಲೆವರೆಗೂ ಹಚ್ಚೋಕೆ ಶುರು ಮಾಡಿದೆ. ಅವರು ಪರವಾಗಿಲ್ಲ ಬಿಡು ಎನ್ನುತ್ತಾ ಇದ್ದರು. ನಾನು ಸುಮ್ಮನೆ ಇರಿ, ನಾನು ಕ್ರೀಮ್ ಹಚ್ತೀನಿ ಅಂದೆ. ನನಗೆ ಹುಷಾರಿಲ್ಲ ಅಂದರೆ ನೀವೇ ಎಲ್ಲ ಮಾಡ್ತೀರಾ ಅಂತ ಹೇಳಿದೆ. ಅವರು ಬಿಡು ಎನ್ನುತ್ತಾ ಕಾಲು ಮೇಲೆತ್ತಿದರು. ನನಗೆ ಒಳಗೆ ಅದರ ದರ್ಶನವಾಯಿತು. ನಾನು ತಕ್ಷಣ ತಬ್ಬಿಬ್ಬಾದೆ. ಅವರ ಕಾಲಿಗೆ ಕ್ರೀಮ್ ಹಚ್ಚೋದು ಬಿಟ್ಟು ಅದನ್ನೇ ನೋಡ್ತಾ ಇದ್ದೆ. ಏನು ನೋಡ್ತಾ ಇದೆಯಾ ಅಂತ ಕೇಳಿದ್ಲು. ನಾನು ಸರಿ ಅಂತ ಹೇಳಿ ಮತ್ತೆ ಕಾಲಿಗೆ ಕ್ರೀಮ್ ಹಚ್ಚೋಕ್ಕೆ ಶುರು ಮಾಡಿದೆ. ನನಗೆ ಅದು ಕಾಣ್ತಾನೇ ಇತ್ತು. ಅವರು ಸುಮ್ಮನೆ ನಸುನಗುತ್ತಾ ಇದ್ದರು. ಕೊನೆಗೆ ಅವರು, ನಾನು ಇವತ್ತು ಇಲ್ಲೇ ರೆಸ್ಟ್ ಮಾಡ್ತೀನಿ, ಕಾಲು ಬೇರೆ ನೋವ್ತಾ ಇದೆ, ರಾತ್ರಿ ಏನಾದರೂ ಬೇಕಾದರೆ ಕಷ್ಟ ಆಗುತ್ತೆ ಅಂತ ಹೇಳಿದರು. ನಾನು ಸರಿ ಎಂದು ಅವರನ್ನು ಒಳಗೆ ಮಲಗಿಸಿದೆ. ನಾನು ಮಾತ್ರ ಹೊರಗಡೆ ಬಂದು ಮಲಗಿದೆ. ಆವಾಗ ಮತ್ತೆ ನನ್ನ ಕರೆದು ಅದೇಕೆ ಅಲ್ಲಿ ಮಲಗುತ್ತಿದ್ದೀಯಾ ಎಂದು ಕೇಳಿದರು. ಯಾಕೆ ಹೊರಗಡೆ ಮಲಗುತ್ತಿದ್ದೀಯಾ? ನನ್ನ ಕಾಲು ನೋವಿದೆ, ಏನಾದರೂ ಸಹಾಯ ಬೇಕಾಗುತ್ತದೆ, ಹಾಗಾಗಿ ನೀನು ಇಲ್ಲೇ ಮಲಗು ಎಂದು ಒತ್ತಾಯಿಸಿದರು. ನಾನು ಸರಿ ಎಂದು ಒಳಗಡೆ ಅವರು ಹೇಳಿದ್ದಲ್ಲಿ ಮಲಗಿದೆ. 1 ಗಂಟೆಯ ನಂತರ ಎಚ್ಚರವಾಯಿತು. ನನ್ನ ಮನಸ್ಸಿನಲ್ಲಿ ಏನೇನೋ ವಿಚಾರಗಳು ಬಂದವು. ಚಿಕ್ಕಮ್ಮ ಸಹ ಇನ್ನೂ ಮಲಗಿರಲಿಲ್ಲ. ನಾನು ಎಚ್ಚರವಾಗಿದ್ದನ್ನು ಅವರು ಗ್ರಹಿಸಿದರು. ಪ್ರದೀಪ್ ಇನ್ನೂ ವಿಚಾರ ಮಾಡ್ತಿರೋ ಹಾಗಿದೆ ಎಲ್ಲ ಎಂದರು. ನಾನು ಇನ್ನೂ ಇಲ್ಲ ಚಿಕ್ಕಮ್ಮ, ಯಾಕೋ ಗಂಟಲು ಆರುತ್ತಿದೆ ಎಂದೆ. ಅವರು ನಗುತ್ತಾ, ಅದು ಹಾಗೆ, ಮೊದಲು ಸ್ವಲ್ಪ ಭಯ, ಹಿಂಜರಿಕೆ ಆಗುತ್ತೆ, ಅದರ ಜೊತೆಗೆ ಸಂಕೋಚ ಕೂಡ ಆಗುತ್ತೆ. ನನಗೆ ಅವರ ಮಾತು ಅರ್ಥವೇ ಆಗಲಿಲ್ಲ. ಚಿಕ್ಕಮ್ಮ, ನೀವು ಏನು ಹೇಳ್ತಾ ಇದ್ದೀರಾ ಎಂದು ಕೇಳಿದೆ. ಅದಕ್ಕವರು, ಪ್ರದಿ, ಏನು ಗೊತ್ತಿಲ್ಲವಂತೆ ನಟಿಸಬೇಡ, ನನಗೆ ಎಲ್ಲವೂ ಗೊತ್ತು. ನೀನು ನನ್ನನ್ನು ಕದ್ದು ನೋಡುವುದೆಲ್ಲ ನನಗೆ ಗೊತ್ತಿದೆ. ಆದರೆ ಬೇಕಂತಲೇ ನಾನು ಸುಮ್ಮನಿದ್ದೆ. ನೀನು ಸಹ ಬಹಳ ದೊಡ್ಡವನಾಗಿ ಬಿಟ್ಟಿದ್ದೀಯ, ಹಾಗಾಗಿ ನಿನಗೊಂದು ಅವಕಾಶ ಕೊಡುವೆ, ಬಳಸಿಕೋ ಎಂದರು. ನನಗೆ ಆವಾಗ ಅವರ ಮಾತಿನ ಅರ್ಥವಾಯಿತು. ಈಗ ನಾನೇನು ಸಹಾಯ ಮಾಡಲಿ ಚಿಕ್ಕಮ್ಮ ಎಂದೆ. ಕೊನೆಗೆ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳಿದ ಹಾಗೆ ನಾನು ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸಿದೆ. ಇಬ್ಬರಿಗೂ ಬಹಳ ಸಂತೃಪ್ತಿಯಾಯಿತು. ಆಮೇಲೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ. ಬೆಳಗ್ಗೆ ಎದ್ದಾಗ ಇಬ್ಬರ ಮುಖದಲ್ಲೂ ಸಂತೋಷ ಉಕ್ಕಿ ಹರಿಯುತ್ತಿತ್ತು. ಮಾತಿಲ್ಲದೆ ಎಲ್ಲವೂ ಮೌನವಾಗಿ ಹೋಗಿತ್ತು.
ಬರುಡಾಗಿದ್ದ ನನ್ನ ಬಯಕೆಗಳೆಲ್ಲ ಒಂದೇ ದಿನದಲ್ಲಿ ಈಡೇರಿದವು. ನಂತರ ನನ್ನ ಜೀವನದಲ್ಲಿ ಅನೇಕ ಸುಖ ಸಂತೋಷಗಳು ದೊರಕಿದವು. ನನ್ನ ಜೀವನ ಶೈಲಿಯೂ ಬದಲಾಯಿತು. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.